ಅಂಗನವಾಡಿ ಕಟ್ಟಡ ಕಟ್ಟಿ 2 ವರ್ಷ ಕಳೆದಿದೆ, ಆದ್ರೆ ಉದ್ಘಾಟನೆ ಮಾತ್ರ ಮಾಡ್ತಾ ಇಲ್ಲ. ಆಗ್ಲೋ ಈಗ್ಲೋ ಬಿದ್ದು ಹೋಗುವಂತಿರುವಂತ ಕಟ್ಟಡದಲ್ಲಿ ಅಂಗನವಾಡಿ ಮಕ್ಕಳನ್ನ ಕೂರಿಸಲಾಗ್ತಾ ಇದೆ. ಕುಷ್ಟಗಿ ತಾಲೂಕಿನ ಕಿರದೂರಿನ ಕಥೆಯನ್ನ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ತೋರಿಸ್ತಾ ಇದೀವಿ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಿಡದೂರು ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಾಯಿತು ಅಂಗನವಾಡಿ ಕಟ್ಟೋದಕ್ಕೆ. ಅಂಗನವಾಡಿ ಕೂಡ ಅಷ್ಟೇ ಪೂರ್ಣಗೊಂಡಿದೆ, ಆದರೆ ಇದುವರೆಗೂ ಕೂಡ ಉದ್ಘಾಟನೆಯನ್ನು ಮಾಡಿಲ್ಲ. ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರಿಗೆ ವಿಚಾರವನ್ನು ಹೇಳ್ತಾನೆ ಬಂದಿದ್ದಾರೆ, ಆದರೂ ಕೂಡ ಅಷ್ಟೇ ಯಾರೂ ತಡೆ ಕೆಡಿಸ್ಕೊಳ್ತಿಲ್ಲ. ಯಾಕೆ ಏನಾಯಿತು, ಅಂಗನವಾಡಿಯನ್ನು ಯಾಕೆ ಉದ್ಘಾಟನೆಯನ್ನು ಮಾಡ್ತಿಲ್ಲ ಅಂತೇಳಿ ಕಿಡದೂರಿನ ಗ್ರಾಮಸ್ಥರೀಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಎಷ್ಟು ಮಕ್ಕಳು ಈ ಹಿಂದೆ ಅಂಗನವಾಡಿಗೆ ಹೋಗ್ತಾ ಇದ್ದಾರೆ ನಿಮ್ಮೂರಿಂದ ಅಂತ? ಒಂದು 50 ಜನ ಹುಡುಗರು ಹೋಗ್ತಾರೆ. 50 ಜನ ಮಕ್ಕಳು. ಈಗ ಅಂಗನವಾಡಿ ಏನಕ್ಕೆ ಹೊಸದಾಗಿ ಕಟ್ಟಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು? ಅಂದರೆ ಅದು ಹಳೇದಾಗಿದೆ ಸರ್. ಆಲ್ರೆಡಿ ಎಲ್ಲ ಇದಾಗಿದೆ, ಮೇಲೆ ಛತ್ ಎಲ್ಲ ಇದಾಗಿದೆ ಸರ್. ಅದು ಹುಡುಗರು ಕೂಡ ಸಮಸ್ಯೆ ಇದೆ, ರೋಡ್ ಸೈಡ್ ಇದೆ, ಹಂಗೆ ಪ್ರಾಬ್ಲಮ್ ಆಗಿದೆ ಸರ್. ಈಗ ಹೊಸದಾಗಿ ಅಂಗನವಾಡಿ ಕಟ್ಟಿದ್ದಾರೆ. ಎಷ್ಟು ಲಕ್ಷ ಬಜೆಟಲ್ಲಿ ಕಟ್ಟಿರುವಂಥದ್ದು ಅದು ಅಂಗನವಾಡಿ? 15 ಲಕ್ಷ ಬಜೆಟಿಂದ ಸರ್ ಅದು ಆಗಿದ್ದು. ಈಗ ಕಂಪ್ಲೀಟ್ ಆಗಿದೆ ಅಂಗನವಾಡಿ, ಎಲ್ಲ ಕ್ಲಿಯರ್ ಆಗಿದೆ ಸರ್. ಏನೋ ಪ್ರಾಬ್ಲಮ್ ಇದ್ರೆ ನಾವು ಹೇಳ್ಬೋದು ಸರ್ ಅಧಿಕಾರಿಗಳು. ಆಗಿದ್ರೆ ಮತ್ತೆ 2 ವರ್ಷದಿಂದ ಯಾಕೆ ಅದು ಉದ್ಘಾಟನೆ ಆಗದೆ ಹಂಗೆ ಬಿದ್ದಿರುವಂಥದ್ದು? ಅಧಿಕಾರಿಗಳು ಸರ್ ಯಾರೇ ಬ್ಯಾಡ ಅಂದ್ರೆ ಬಿಲ್ ಮಾಡಬಿಟ್ಟಿದ್ದಾರೆ. ಬ್ರಾಹ್ಮಣ ದಾಸರ ಪಿಡಿಯವರಿದ್ದಾಗ ಅವಧಿ ಒಳಗನ ಅವರು ಬಿಟ್ಟಿದ್ದಾರೆ. ಅವತ್ತಿದ್ದ ಇವತ್ತಿಗೆ ಹಂಗಿದೆ ಸರ್. ಕೋರ್ಟ್ನಾಗಿತ್ತು ಜಾಗದ ಸಮಸ್ಯೆ, ಆ ಜಾಗದ ಸಮಸ್ಯೆ ಸ್ಟೇ ಬಂದು ಎಲ್ಲ ಕ್ಲಿಯರ್ ಆಯ್ತು ಸರ್. ಇದಕ್ಕೆಲ್ಲ ವರ್ಕ್ ಎಲ್ಲ ಕ್ಲಿಯರ್ ಆಗಿದೆ. ಏನಾರ ಪ್ರಾಬ್ಲಮ್ ಇದ್ರು ಅದಕ್ಕೆ ನಾವು ಇದು ಮಾಡ್ತೇವೆ. ಇಂಥದ್ದು ಐತೆ ಅಂತ ಬರ್ಕೊಡಕ್ಕಿಲ್ರಿ. ಬರೀ ಯಾರೋ ಮಾತು ಕೇಳಿ ಯಾರೋ ಅಧಿಕಾರಿಗಳು ಸುಮ್ಮನೆ ಶಾಮೀಲಾಗಿ ಎಲ್ಲ ಇದನ್ನ ಮಾಡಕೊಂತಾರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವಧಿಗೆ ಏನೈತಲ್ರಿ, ಜನ ಮಾತು ಕೇಳಿ ಬಿಲ್ ಮಾಡ್ತಾರೆ. ಮೆಂಬರಾ ಸರ್? ಇಲ್ರಿ, ನಮ್ಮ ಬ್ರದರ್, ನಮ್ಮ ಅಕ್ಕರ ಮೆಂಬರ್ ಇದ್ದಾರೆ. ಈಗ ಬಿಲ್ ಎಷ್ಟು ಕ್ಲಿಯರ್ ಆಗಿದೆ ಇವಾಗ ಸರ್? ಅದು 8 ಲಕ್ಷ ಬಿಲ್ ಆಗಿತ್ತು ಸರ್. ಅದ್ರೊಳಗೆ 4 ಲಕ್ಷ ಜಮಾ ಆಗಿದೆ ಸರ್. ಹ್ಞೂ. ಈಗ ಮಕ್ಕಳಿಗೆ ಬೇರೆ ಕಡೆಗೆ ಇನ್ನೊಂದು ಅಂಗನವಾಡಿ ಕೇಂದ್ರ ಇದೆ, ಹಳೇದು ಯಾವುದೋ ಇತ್ತು, ನಾವು ನೋಡ್ಕೊಂಡು ಬಂದ್ವಿ. ಅದೊಂಥರ ಬೀಳೋ ಹಂತದಲ್ಲಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅಧಿಕಾರದಾರ ಜವಾಬ್ದಾರಿ, ಯಾರು ಜವಾಬ್ದಾರಿ ಇಲ್ಲ, ಅಧಿಕಾರದಾರ ಜವಾಬ್ದಾರಿ ಅದಕ್ಕೆ. ಹಂಗಾಗಿ ಮತ್ತೆ ಇದನ್ನು ಅದ್ರ ಸಲುವಾಗಿ ಅದು ಬ್ಯಾಡ ಅಂತೇಳಿ ಮತ್ತೆ ಇದೊಂದು ಪಂಚಾಯತಿಲಿದ್ದ ಬಂದಿತ್ತು. ಇದು ಪಂಚಾಯತಿಲಿದ್ದ ಇದನ್ನ ಮಾಡೈತಿದ್ದೀನಿ ರೀ. ಇದನ್ನ ಮಾಡಿದ್ನು ಅದನ್ನ ಬಿಲ್ ಸ್ವಲ್ಪ ಬೇಕೋ ಬೇಡ ಆಗೈತೆ, 4 ಲಕ್ಷ ಆಗೈತೆ. ಉಳ್ಕೆದ ಬಿಲ್ ಹಿಂಗೆ ನಿಂತೈತ್ರಿ. ಏನೋ ಸ್ಟ್ರಕ್ಚರ್ ಸರಿ ಇಲ್ವಂತೆ ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ವಿ. ಏನದು ಅಂತ? ಸ್ಟ್ರಕ್ಚರ್ ಅಂದ್ರೆ ಸಮಸ್ಯೆ ಸರ್. ಸಮಸ್ಯೆಗೆ ಏನಿಲ್ಲ, ಹಿಂಗೆ ಒಟ್ಟು ಬಿಲ್ ಮಾಡಬೇಡ, ಹಿಂಗೆ ಬಿಲ್ ಮಾಡಬೇಡ. ಹಂಗಾಗಿ ಒಬ್ರು ಮಾತು ಕೇಳೋದು ಬಿಡೋದು, ಒಬ್ರು ಮಾತು ಕೇಳೋದು ಬಿಡೋದು. ಹಂಗಾಗಿ ಬಿಲ್ ನಿಂದಿಸ್ಬಿಟ್ರೆ ಅಷ್ಟೇ. ಈಗ 30-40 ಜನ ಮಕ್ಕಳಲ್ಲಿ ಅಂಗನವಾಡಿಯಲ್ಲಿ ಹಳೇ ಬಿಲ್ಡಿಂಗಲ್ಲಿ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಹೇಳ್ರಿ, ಯಾರೆಲ್ಲ ಕೇಳಲ್ಲ ಇವರಿಗೆ. ಏನು ಮಾಡಿದ ಅವ್ರು ಮಾಡಿದ ಮಾರ್ಗ, ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಯಾವ್ದು ಹೇಳಿನ ಅವ್ನು ಮತ್ತೆ ನೆನ್ಬಿಡೋದು. ಇದು ಕಿವರ್ ಯಾರು ಮಾಡೋಲ್ಲ. ಹಳ್ಳಿ ಕಡೆ ಹಳ್ಳಿ ಯಾರು ಏನು ಕಾಲ ಮಾಡೋಳ್ರಿ. ಇಲ್ಲಿ ಎಷ್ಟೈದು ನೋಡಿ ನಮ್ಮ ಪರಿಸ್ಥಿತಿ. ಈಗ ಸರ್, PDOದವ್ರಿಗೆ ಗಮನಕ್ಕೆ ತಂದಿದ್ರ ಸ್ವಾಮಿ, ಎಲ್ಲ ಬಿಲ್ಡಿಂಗ್ ರೆಡಿ ಆಗಿದೆ, ನೀವು ಅಂತಂದರೆ ಇನಾಗ್ರೇಷನ್ ಮಾಡಿದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀವಿ ಅಂತ ಏನಾದರೂ ಕೇಳಿದ್ದೀರಾ PDO ಅವ್ರಿಗೆ? ಸುಮಾರು ಸಲ ಕೇಳಿದ್ರಂತ ಸರ್. ಬಟ್ ಅವರು ಅದನ್ನು ಇದನ್ನು ತೊಗೊತಾ ಇಲ್ಲ ಅವರು ತಾವು. ಅದನ್ನು ಬರೀ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ. ಇವರೆಲ್ಲ ನಮ್ಮ ಬ್ರದರ್ಸ್, ನಮ್ಮ ಸಿಸ್ಟರ್ ಜಗ್ಗಿಸಲ ಎಲ್ಲ ಪ್ರತಿ ಸರಿ ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಬಟ್ ಅದನ್ನು ಅವ್ರು ಒಟ್ಟು ಗಮನಕ್ಕೆ ತಗೊಳ್ತಾ ಇಲ್ಲ. ಬರೀ ಇದೇ ಕೆಲಸ.
ಬಟ್ ಅದು ಆ್ಯಕ್ಚುಲಿ ಅದು ಅಂಗನವಾಡಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರಿಸಿ ಅದನ್ನು ಬರ್ಕೊಟ್ಬಿಡ್ಲಿ ಹಿಂಗೈತೆ ಪ್ರಾಬ್ಲಮ್ ಅಂತ ಸರಿ ಮಾಡ್ರಿ ಅಂದ್ರೆ ಬಿಲ್ ಮಾಡ್ತೀವಿ ಅಂದ್ರೆ ಅದನ್ನು ಮಾಡೋಕೆ ರೆಡಿ ಅದ. ಸೊ ಅದನ್ನು ಅವ್ರು ಏನು ಹೇಳೋಕ್ಕೆ ಇರಲ್ಲ. ಹಂಗಾದ್ಮೇಲೆ ಮತ್ತೆ ಅದು ಏನು ಪ್ರಾಬ್ಲಮ್ ಅಂತ ಯಾರಿಗೆ ಗೊತ್ತಾಗಬೇಕು ಹೇಳ್ರಿ? ಈ ಬಿಲ್ ಮಾಡಲಿಕ್ಕೆ ಒಂದು ಕಾರಣ ಬೇಕಿಲ್ಲ ಸರ್. ಈಗ ಪಿ ಡಿ ಒದವ್ರಿಗೆ ಮೆಂಬರ್ಗೆ ಬಿಟ್ಟಿದ್ದು ಸರ್, ಅದು ಊರೇನಾದ್ರು ದುನಿಯಾ ಅದಾರ, ಈಗ ಬೇಡದವ್ರು ಬೇರೆ ಬೇರೆ ಏನೇನೋ ಹೇಳ್ತಿರ್ತಾರೆ. ಅದನ್ನು ತಾನೇ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿಬಿಟ್ಟು ಬಿಲ್ ಮಾಡ್ಬೋದಲ್ರಿ? ಸೊ ಮಾಡಿಲ್ಲ. ಈಗ ಏನು ರೀ ಈಗ ಅದು ಹಳೆ ಅಂಗನವಾಡಿ ಏನು ರೀ ಅಲ್ಲಿ ಹುಡುಗರಿಗೆ ಹೊರಗಡೆ ಆಡೋಕೆ ಇಲ್ಲ, ಸೊ ರೋಡ್ ಸೈಡ್. ಸೊ ಹುಡುಗರು ಹೋಗೋಕೆ ಕಷ್ಟ ಇಲ್ಲಿ ಹೊರಗಡೆ, ಹಂಗಾಗಿ ಏನಿದ್ರು ಒಳಗಡೆನೇ ಮಾಡ್ಬೇಕು. ಛತ್ ಬಿಡಿ ಹಾಳಾಗ್ಬಿಟ್ಟಿದ್ದಾರೆ. ಅದ್ರ ಸಂಬಂಧ ಇದನ್ನು ಆ್ಯಕ್ಚುಲಿ ಇದು ಅವಶ್ಯಕತೆ ಇತ್ತು ಸರ್, ಹೊಸ ಬಿಲ್ಡಿಂಗ್. ಬಟ್ ಮಾಡಿದೆ ಅದಕ್ಕೆ ಅದನ್ನು ಪಿ ಡಿ ಅವರನ್ನು ಬಿಲ್ ಮಾಡಿಬಿಟ್ರೆ ಇವತ್ತೇ ಅದು ಹುಡುಗರು ಅಟ್ಲೀಸ್ಟ್ ಬಂದು ನೋಡಿದಾರ ಏನೇನಾಗಿದೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸರ್. ಎಲ್ಲ ನೋಡ್ಕೊಂಡು ಎಲ್ಲ ಹೋಗಿದ್ದಾರೆ, ಎಲ್ಲ ಫೋಟೋ ಸಮೇತ ಎಲ್ಲ ಕೊಟ್ಟಿದ್ದೆ ಅವರಿಗೆ ಪ್ರೂಫ್. ಆದರೂ ಅವರು ಅದನ್ನು ಗಮನಕ್ಕೆ ತಗೊಳವಲ್ರು. ಮತ್ತು ನಾಳೆ ಏನಾರ ಅಲ್ಲಿ ಮಕ್ಳಿಗೆ ಏನಾರ ಅಂದ್ರೆ ಅವರೇ ಜವಾಬ್ದಾರಿ ಆಗ್ಬಿಡ್ತಾರೆ ಸರ್. ಅದಕ್ಕೆ ಅವ್ರ ಮೇಲೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆಲ್ಲ ಕಾರಣ ಪಂಚಾಯತಿ ಸಿಬ್ಬಂದಿನ ಅಂತ ಹೇಳ್ಬಿಡ್ತೀವಿ ನಾವು. ಈಗ ಪಂಚಾಯತಿ ಕಡೆಯಿಂದನ ಅಲ್ಲಿ ಇನ್ನೊಂದು ಅಂಗನವಾಡಿ ಇದೆಯಲ್ಲ ಹಳೇದು, ಪಂಚಾಯತಿ ಕಡೆಯಿಂದ ಮಾಡಿರೋಂಥದ್ದು ಅದು ಓಲ್ಡ್ ಮುಂಚೆ ಕಲ್ತ್ರಿ ಸರ್. ಅದು ನಮಗೆ ಅಷ್ಟು ಮಾಹಿತಿ ಇಲ್ಲರಿ ಅದ್ರ ಬಗ್ಗೆ. ಇದು ಪಂಚಾಯತಿ ಕಡೆಯಿಂದ ಬಂದೈತ್ರಿ ಸರ್ ಇದು. ಹ್ಞೂ ರೀ. ಇದು ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಅಲ್ಲಿ? ಒಂದು 50ರಿಂದ 60 ಮಂದಿ ಇದ್ದಾರೆ ಸರ್. ಬಂದಿದ್ದಾರೆ. ಈ ಮಳೆಗಾಲ ಅಂತ ಬಂದಾಗ ಹೆಂಗಿರುತ್ತೆ ಅಲ್ಲಿ? ಸೋರ್ತ್ರಿ ಸರ್ ಅದೆಲ್ಲ. ಇದು ಅದೇ ಸಂಬಂಧ ಇದು ಹೊಸದಾಗಿ ಪಂಚಾಯತಿ ಕಡೆಯಿಂದ ಬಂದಿತ್ತು ಸರ್. ಅಕ್ಷಯ್ ಸರ್ ಇದು ಎಲ್ಲ ಮುಗಿದೈತ್ರಿ ಸರ್. ಈ ಬಿಲ್ಲಿನ ಸಂಬಂಧ ನಿಂತ್ಕೊಂಡಂಗೆ. ಬಿಲ್ಲಿನ ಸಂಬಂಧ ಕೇಳಿದ್ರ ಯಾರನ್ನಾದ್ರು ಅಧಿಕಾರಿಗಳನ್ನ ಏನಕ್ಕೆ ಹಿಂಗೆ ನಿಲ್ಸಿದ್ರ ಸರ್? ಪಂಚಾಯತಿಯಲ್ಲಿ ಕೇಳಿದ್ದಾರೆ ಸರ್. ಬಿಲ್ ಆದಮೇಲೆ ಇದು ಓಪನಿಂಗ್ ಇತ್ತು ಸರ್. ಅವ್ರು ಬಿಲ್ಲಿಂಗ್ ಆಗೋವಲ್ರಿ, ಅದು ಸಂಬಂಧ. ಏನು ಯಜಮಾನ್ರೆ ಏನು ಹೇಳ್ತೀರಿ ನಿಮ್ಮ ಅಂಗನವಾಡಿ ಕೇಂದ್ರದ ಬಗ್ಗೆ? ನಮ್ಮ ಅಂಗನವಾಡಿ ಕೇಂದ್ರ ಹಿಂಗೆ ಅನ್ಸಾತ್ ನೋಡ್ರಿ. ಅದು ಈಗ ಅದು ಆಗ್ಬೇಕಾಯ್ತು, ಹಿಡಿದೀಗ ಆಗಿಲ್ಲ. ಅದು ಹಾಕೈತಿ, ಅವು ಕಣ್ತಿದ್ರೆ ಹಾಕೈತಿ. ಕೇಳಿದ್ದೀರಾ ಅಧಿಕಾರಿಗಳನ್ನ? ಯಾಕೆ ಎಲ್ಲ ಕೇಳಿ ಹಿಂದೆ ಉಳಿಸಿ ಬಿಡತ್ರಿ ಅವ್ರನ್ನ, ಹಿಂದೆ ಉಳಿಸಿ ಬಿಡತಿ. ಅಲ್ಲ ನೋಡಿ, ಮುಳ್ಳು ಗಿಳ್ಳು ಎಲ್ಲ ಬೆಳ್ಕೊಂಡು ಆಗ್ಲೇನು. ಮತ್ತೆ ಇದು 2-3 ವರ್ಷ ಆಗಿಂದ ಮತ್ತೆ ಬೀಳದ್ರ ಅದು ಮುಂದೆ. ಬೀಳೋದು ಅದು ಕಡ್ಕತ್ತಿದ್ರಪ್ಪ ಸ್ವಚ್ಛ ಇರ್ತೈತೆ, ಅದೆಲ್ಲ ಇದಾಗಿ ಇರ್ತೈತೆ. ಹಂಗಾಗಿ ಹಿಂಗೆ ಐತೆ ನೋಡ್ರಿ ಅದು. ಅತ್ತೇನಿಲ್ಲ ಬರ ಯಜಮಾನ್ರೆ 2 ವರ್ಷ ಆಯಿತು ಪಾಪ. ಚಿಕ್ಕ ಮಕ್ಕಳಿಗೆ ಅಂತ ಅಂಗನವಾಡಿ ಕೇಂದ್ರ ಅಂತ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಹೋಲಿಕೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅದು ಏನು ಓಪನ್ ಮಾಡಕ್ಕೆ ಯಾಕೆ ಹಿಂದೇಟ್ ಆಗ್ತಿರೋದು? ಮಾಡಕ್ಕೆ ಏನು ಬಿಲ್ಲಿನ ಸಲ ನಿಂತೈತೆ ಸರ್. ಅದು ಬಿಲ್ಲ ಮಾಡೋರು ಮತ್ತು ಉಳಿದ ಬಗ್ಗೆ ಏನಿಲ್ಲ ಅದ್ರಾಗ. ಅಲ್ಲ, ಮಕ್ಕಳ ಹಿತದೃಷ್ಟಿ ಆಗಿರ್ಬೋದು, ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು, ಅದ್ರ ಹೇಳೋದು ಇನ್ನೊಂದು ಹೇಳೋದು ಮಾಡಿದ್ರೆ ಮಾಡಿರ್ಬೋದ್ರಿ. ಅದ ಇದಕ್ಕೆ ಅವರು ಬಿಲ್ ಮಾಡಕ್ಕೆ ತಯಾರಿಲ್ರಿ. ಇಷ್ಟಕ್ಕಾಗಿ ಹಿಂಗೆ ನಿಂತೈತಿರೋದು. ಅಲ್ಲ, ಎಷ್ಟು ವರ್ಷದಿಂದ ಈ ರೀತಿ ಬಿಲ್ ಮಾಡದೆ ಸಮಸ್ಯೆ ಆಗ್ತಿರೋ ಅಂಥದ್ದು ಅಂತ? ಈಗಾಗಲೇ ಈಗ 3 ವರ್ಷ ಆ ಥರದ್ದು ಅಂಗನವಾಡಿ ಕಟ್ಟಿ ಸಾಕೈತಿ, ಚಲೋ ಮಾಡಿ 3 ವರ್ಷ ಆಯ್ತು. ಹ್ಞೂ ರೀ. ಅವ ನಾವು ಮಾಜಿ ರೀ ಮೊದಲು ನಮ್ಮ ಪೀಡ್ನ್ಯಾಗ ಚಲೋ ಆಗಿದ್ದು. ಈಗ ಅವ್ರದಾರ ಮೆಂಬರ್, ಅವ್ರ ಕೈ ಮ್ಯಾಗನ ಮಾಡಿಸಿದಾರ್ರಿ. ಅವ್ರ ಗೌಡ್ರು ಮಾಡಿದ್ರ, ಅವ್ರು ತೀರ್ಕೊಂಡಾರ್ರಿ. ಹಂಗಾಗಿ ಆಗ ಹಿಂದಕ್ಕೆ ಬರತ್ತೆ ನೋಡ್ರಿ. ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅಟ್ಲೀಸ್ಟ್ 50 ಜನ ಮಕ್ಕಳನ್ನ ಅಲ್ಲಿ ಯಾವುದೋ ಒಂದು ಪಾಳು ಬಿದ್ದಂಥ ಒಂದು ಕಟ್ಟಡದಲ್ಲಿ ಇರಿಸೋ ಬದಲು ಇಲ್ಲಿ ಒಳ್ಳೆ ಕಟ್ಟಡ ಕಟ್ಟಿದ್ರೆ ಸರ್, ನಾವು ಕಳ್ಸೋಕೆ ತಯಾರಿದ್ದೀವಿ ಹುಡ್ರನ್ನ. ಬಟ್ ಈಗ ಅವರು ಎಲ್ಲ ತಲೆ ದುಡ್ಡು ಇಸ್ಕೊಂಡು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಿದ್ದಾರೆ. ಬಟ್ ಅದು ಇದಾಗಬೇಕಲ್ಲ ಸರ್, ಅದೆಲ್ಲ ಕ್ಲಿಯರ್ ಆಗ್ಬೇಕಲ್ರಿ. ಬಿಲ್ ಆಗ್ಲಾರ್ದು ಹೆಂಗೆ ಮಾಡೋಕ್ಕಾಗ್ತ? ಅಧಿಕಾರಿಗಳು ಅದನ್ನ ಬಂದು ಬರ್ಕೊಡ್ಬೇಕಲ್ಲ ಏನಂತೇಳಿ. ಇವ್ರ ಅಧಿಕಾರಿಗಳು ಎದಕ್ಕೂ ಬರಲ್ಲ. ಒಂದು ಕಲ್ಯಾಣಿ ಇದೆ ಸರ್, ಬಾವಿ ತೆಗೆದಿದ್ದೀರಿ. ಆ ಕಲ್ಯಾಣಿ ಕೂಡ ಊರಲ್ಲಿ ಭಾಳ ಗಲಾಟೆ ನಡೆದಿದೆ. ಆ ಕಲ್ಯಾಣಿ ವಾಸನೆ ಬರಕ್ ಕುಂತೈತಿ ಜನರಿಗೆ. ಆ ಕಲ್ಯಾಣಿ ಬಿಲ್ ಮಾಡ್ಲಾರ್ಕ ಅದು ಮುಚ್ಚಕ್ಕಾಗಲ್ಲ ಅಂತ ಪರಿಸ್ಥಿತಿ ಕೂಡ ಇದೆ ರೀ. ಆ ಬಿಲ್ ಕೂಡ ಮಾಡವಲ್ರು. ಜನರ ಹೇಳಿಕೆ ಮಾತು ಕೇಳಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ಆಯ್ತು, ಪಿ ಡಿ ಅವರೇನೋ ಮಾತು ಕೇಳ್ತಿಲ್ಲ, ಅಟ್ಲೀಸ್ಟ್ ತಹಶೀಲ್ದಾರು ಅಥವಾ ಜಿಲ್ಲಾಧಿಕಾರಿಗಳು ಇವ್ರಿಗೇನಾದ್ರೂ ಹೋಗಿ ಭೇಟಿ ಮಾಡಿ ಮನವಿ ಪತ್ರ ಕೊಡುವಂಥದ್ದು. ಜೈ ಸಾಬ್ರು ಕೂಡ ಬಂದಾರ. ಜೈ ಸಾಬ್ರು ಅವರು ಎಲ್ಲಿ ಬರಲ್ಲ ಪಂಚಾಯತಿಗೆ. ಜೈ ಸಾಬ್ರು ಪಂಚಾಯತಿಯಾಗ ಬರಲ್ಲ. MB ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತಾರೆ. MB ಬಂದಾಗ 4 ದಿನ ಹೊಡಿಯೋಕಾರ. ಪ್ರಕಾಶ್ ಜೈ ಇದ್ರು, ಬಸವರಾಜ್ ಸರ್ ಇದ್ರು, ಇವ್ರಿದ್ರು ಸರ. ಯಾರೋ ಒಬ್ರು ಜೈ ಕೂಡ ಅದ್ರ ಮೇಲೆ ಆ ಜೈ ಪ್ರಕಾಶ್ ಸರ್ ಬರಿಬೇಕ್ರಿ. ಇವತ್ತಿ ಬರೆಯವಲ್ರು. ಪ್ರಕಾಶ್ ಜೈ ಅಂತೇಳಿ, ಪ್ರಕಾಶ್ ಸಜ್ಜನ್ ಅಂತೇಳಿ ಅವ್ರ ಮೇಲೆ ಇದು ಆಗಿದ್ರಿ. ಇವತ್ತಿ MB ಬರಿ ಅಂದ್ರೆ ಫೋನ್ ಎತ್ತಕ್ಕೆ ತಯಾರಿಲ್ಲ. ನಾ ಪ್ರತಿಯೊಂದಕ್ಕೂ ಅಡ್ಡಾಡಿ ನನಗೆ ಬೇಸರ ಆಗಿದೆ ಸರ್. ಈಗ ಈ ಬಿಲ್ಡಿಂಗ್ ನೋಡಿದ್ರೆ ಹಳೆ ಬಿಲ್ಡಿಂಗು, ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೇಟ್ ಹಾಕ್ತಾರೆ. ಯಾಕಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಇಲ್ಲ ಏನೋ ಗೋಡೆ ಏನೋ ಕ್ರ್ಯಾಕ್ ಬಿದ್ದೋಯ್ತು ಅಂತ. ಈ ಶಿಥಿಲ ಆಗೈತೆ ಅಂತಾನ ಸರ ಇದನ್ನು ನಿರ್ಮಾಣ ಮಾಡಿದ್ದು ಸರ್. ಇದು ಗೌರ್ಮೆಂಟ್ ಜಾಗ ಇರೋದಕ್ಕೆ ನಿರ್ಮಾಣ ಆದ್ಮೇಲೆ ಅದು ಬಿಲ್ ಆದ್ಮೇಲೆ ಇದನ್ನು ಓಪನ್ ಮಾಡ್ತು ಅಂತಂದ್ರೆ ಸರ್. ಆದ್ರೂ
ಇನ್ನೋವರೆಗೆ ಆದ್ರೆ ಅಧಿಕಾರಿಗಳು ಅದನ್ನ ಗಮನಕ್ಕೆ ತಗೊಂಡಿಲ್ಲ ಸರ್. ನಾವೆಲ್ಲ ಗ್ರಾಮಸ್ಥರು ಎಲ್ಲರೂ ಹೇಳಿವ್ರಿ, ಎಲ್ಲ ಅಧಿಕಾರಿಗಳು ಹೇಳ್ತೀರಿ, ಎಲ್ಲ ಆಗೈತೆ ಸರ್. ಆದ್ರೆ ಇನ್ನೋವರೆಗೆ ನಿರ್ಲಕ್ಷ್ಯ ಮಾಡಕತ್ತೀರಿ ಸರ್. ಕೇಳಿದ್ರೆ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಕೇಳಿದ್ರಿ ಸರ್. ಈಗ ನೋಡ್ರಿ, ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಸಿಟಿನ ತಲುಪಬೇಕಾದ್ರೆ 30 ಕಿಲೋಮೀಟ್ರ್ ಆಗುತ್ತೆ ಸರ್ ನಮಗೆ. ಯಾಕಡೆ ಹೋಗೋರು ಒಂದ್ಸರಿ ಭೇಟಿ ಆಗ್ತೀರಿ, ಒಂದ್ಸರಿ ಅವ್ರ ಅಧಿಕಾರಿಗಳು ಇಲ್ಲಾಂದ್ರೆ ಒಂದಿನ ಹೋಗಿ ಕೇಸ್ ಬಂದ್ಬಿಡ್ತೀವಿ ಸರ್ ನಾವು. ಇನ್ನೊಂದು ದಿನ ಹೋಗ್ಬೇಕಾದ್ರೆ ನಾವು ರೈತರು ಹೋಗಿ ಹೊಳೆ ಮಳೆ ಕೇಳೋಕ್ಕಾಗಲ್ಲ ರೀ ಅವ್ರನ್ನ. ಹಿಂಗಾಗಿ ನಮ್ಗೆ ಒಂದು ಸ್ವಲ್ಪ ಸಮಸ್ಯೆ ಐತೆ ಸರ್. ಇದಕ್ಕೆ ತಾವು ಒಂದು ಸ್ವಲ್ಪ ಇದ್ರ ಮುಖಾಂತರ ನಾವು ಸ್ವಲ್ಪ ಇದು ಮಾಡಕ್ಕೆ ಸರ್, ಚಾನಲ್ ಮುಖಾಂತರ. ಈಗ ಮಕ್ಕಳೇನಾದ್ರೂ ಕಮ್ಮಿ ಆಗ್ತಿದಾರ ಅಂಗನವಾಡಿಗೆ ಬರೋ ಅಂಥದ್ದು ಸರ್? ಇನ್ನೂ ಕಮ್ಮಿ ಏನಿಲ್ಲ, ಜಾಸ್ತಿ ಹಾಕಾರೆ ಸ್ವಲ್ಪ ಅಲ್ಲೇ ಸ್ವಲ್ಪ ಸಮಸ್ಯೆ ಇರೋದಕ್ಕೆ ಹಂಗಾತ ಹಿಂಗಾತಂತ ಒಬ್ಬ ಮಳೆಗಾಲದ ಸ್ವಲ್ಪ ಕಳ್ಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಿಂದೆ ಮುಂದೆ ನೋಡ್ತಾರೆ, ಯಾಕಂದ್ರೆ ಮಳೆಗಾಲಲ್ಲ ಸೋರೋದು ಏನೊಂದು ಬುಳ್ಳಿ ಮ್ಯಾಲೆ ತಗಡಿದ್ದಕ್ಕೆ ಬುಳ್ಳೋದು ಏನು ಬುಳ್ಳಿ, ಹಂಗಾಗಿ ಸ್ವಲ್ಪ ಮಳೆಗಾಲ ಕಳ್ಸಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಹಾಂ ಅಷ್ಟೇ, ಮತ್ತೇನಿಲ್ಲ. ಇದಾದ ಬೀಸ್ ಚೆನ್ನಾಗಿತ್ತಲ್ಲ ಅಂತ ಅಂತಾರೆ. ಇದು ಹಿಂಗೆ ಪೆಂಡಿಂಗ್ನಾಗ ಉಳ್ಕೊಂಬತ್ತಾರೆ. ಇದು ಅಲ್ಲ, ಈಗ ಓಕೆ PDO ಮಾತು ಕೇಳ್ತಿಲ್ಲ, ಬಿಟ್ಟಾಕ್ಬಿಡಿ. MLA ಅವ್ರ ಗಮನಕ್ಕಾದ್ರೆ ತಂದ್ರೆ MLA ಹೇಳೈತ್ರಿ, ಎಲ್ಲರಿಗೂ ಹೇಳೈತೆ. ಹೇಳಿದ್ರು ಇವರು ಅವ್ರು ಹೇಳ್ತು ಅಂತಂತಾರೆ, ಹೇಳ್ತಾರೆ. ಇವ್ರು ಏನಂತ ನಿನ್ನೊಬ್ಬರು ಮಾತು ಕೇಳಿ ಅದು ಹಂಗೈತೆ ಹಿಂಗೈತೆ, ಸ್ವಲ್ಪ ಪೇಮೆಂಟ್ ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಅಂತೇಳಿ ಹಂಗೆ ಒಟ್ಟು ಹಿಂದಕ್ಕೆ ಹೋಗಿದ್ದಾರೆ. ಒಟ್ಟು ಗಮನ ಕತ್ಕೊಂಡು ನೋಡ್ರಿ ಇವರು. ಆಯ್ತು ರೀ, ಮಾಡಿರಿ ಮಾಡ್ತಾರೆ ಅಂತಾರೆ. ಆಗ ಮಾಡ್ಕೊಂತ ಹೇಳ್ಕೊಂತ ಹೊಂಟ್ಬಿಟ್ರಿ ಅಷ್ಟೇ. ಅಲ್ಲ, ಈ PDOದವ್ರಿಗೆ ಏನಕ್ಕೆ ಬಿಲ್ ಕ್ಲಿಯರ್ ಮಾಡ್ತೀರಾ? ದುಡ್ಡು ಗಿಟ್ಟು ಕೊಡ್ಬೇಕಂತ ಹೋಗ್ಲಿ ಕೊಟ್ಬಿಡಿ ಅತ್ಲಾಗೆ. ಯಾವುದು ದುಡ್ಡನ್ನು ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ ರೀ. ಹಂಗೆ ಹೇಳಿದಪ್ಪ ಅಂದ್ರೆ ಆಯ್ತು ರೀ ಮಾಡ್ತಾರೆ, ಆಯ್ತು ರೀ ನಿನ್ನೆ ಮಾಡ್ತಾರೆ, ಇನ್ನೇನು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. MB ಬಿಟ್ಟಿಲ್ಲ, ಅದನ್ನ ಬಿಟ್ಟಿಲ್ಲ, ಇದನ್ನ ಬಿಟ್ಟಿಲ್ಲ, ಅದು ಹೇಳ್ಕೊಂತ ಈಗ ಹೊಂಟಾರೆ. ಅಲ್ಲ, ಇದೇನೋ ಕ್ರ್ಯಾಕ್ ಬಿದ್ದಿದೆಯಂತೆ ಹಾಗೆ ಹೀಗೆ ಅಂತೆಲ್ಲ ಏನಿಲ್ಲ ಸರ್, ಏನು ಕ್ರ್ಯಾಕ್ ಏನಿಲ್ಲ ರೀ. ಅದು ನೋಡಲ್ರಿ ಸರ್, ನೀವು ನೋಡ್ರಿ, ಬೇಕಾದ್ರೆ ಕದ ತೆಗಸ್ರಿ ನೋಡ್ರಿ ಒಳಗೆ. ಅದ್ರ ಬಗ್ಗೆ ಏನಿಲ್ಲ ರೀ ಸರ್, ಬಿಲ್ ಮಾಡಕ್ಕಂದು ತಯಾರಲ್ರಿ. ಅಲ್ಲ, ಈಗ ಏನ್ರಿಂದ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ ಏನಾದರೂ ಕೇಳಿದಿರ ಸರ್ ಯಾರಂದ್ರೆ? ಸರ್, ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಕೇರ್ಲೆಸ್ ಏನು ಕೇರ್ಲೆಸ್ ಅಂದರೆ ಯಾವ ರೀತಿ? ಏನು ಸರ್, ಮಾಡಿಸಿ 2 ತಿಂಗಳಾಯ್ತು, ಇದು 2 ವರ್ಷ ಆಯಿತು, ಬಿಲ್ಲಿಂಗ್ ಮಾಡ್ತಾ ಇಲ್ಲ. ಏನೋ 8 ಲಕ್ಷ ಇದೈತೆ ಅಂತ 4 ಲಕ್ಷ ಅಷ್ಟೇ ಬಿಲ್ಲಿಂಗ್ ಆಗಿರೋದಂತೆ. ಅದಕ್ಕೆ ಅದು ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಒಟ್ಟು ಸಾಲ ಏನು ಅವ್ರ ಮತ್ತೆ ಕೇಳೋದು ಇವ್ರ ಮತ್ತೆ ಕೇಳೋದು, ಹಂಗಾತು ಹಿಂಗಾತು ಅಂತ ಅಧಿಕಾರ ಬಗ್ಗೆ ಇವ್ರ ಮತ್ತೆ ಮಾತಾಡೋದು ಅಷ್ಟೇ. ಊರಿನ ಜನ ಎಲ್ಲ ಕೇಳಿದ್ರೆ ಯಾವತ್ತಾದ್ರೂ ಒಗ್ಗಟ್ಟಾಗಿ ಹೋಗ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಿದ್ರಿ ಅಂತ ಎಲ್ಲ ಕೇಳಿದ್ವಿ ಸರ್, ಎಲ್ಲ ಇದು ಮಾಡಿದ್ರೆ ಕೇಳೋದು ಇವ್ರ ಮತ್ತೆ ಕೇಳೋದು ಹಂಗೆ ಹೆಂಗೆ ಅಂತ ಹೇಳ್ತಾವ್ರೆ ಅಷ್ಟೇ. ಸರ್ ಹೇಳಿ, ಈಗ ನಿಮ್ಮ ಅಂಗನವಾಡಿ ಇನ್ನೂ ಕೂಡ ಅಷ್ಟೇ ಓಪನ್ ಆಗಿಲ್ಲ, 2-2.5 ವರ್ಷ ಆಯ್ತಂತೆ ಕಟ್ಟಿ. ಏನು ಹೇಳ್ತೀರಿ ಇದಕ್ಕೆ? ಅದಕ್ಕೆ ಎಲ್ಲ ಯಾರೂ ಒಪ್ತಾ ಇಲ್ಲ ಸರ್. ಇದು ಪಂಚಾಯತ್ ಅವರು ಬಿಲ್ ಸಹಿತ ಆಗ್ತಾ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದಾರೆ. ಕೇಳಿದ್ರ ಯಾವಾಗ ಅಟ್ಲೀಸ್ಟ್ ಓಪನ್ ಮಾಡ್ಕೊಡ್ತೀರಿ ಏನು ಕತೆ ಅಂತ ಏನಾದ್ರು ಕೇಳಿದ್ದೀರಾ ನೀವು ಯಾರಾದರೂ? ಎಲ್ಲ ಕೇಳಿದೆ ಸರ್, ಆಫೀಸರ್ ಬರ್ತಾರೆ ಹೋಗ್ತಾರೆ, ಹಂಗೆ ಇನ್ಸ್ಪೆಕ್ಷನ್ ಏನಾದರೂ ಬರ್ತಾರೆ ಅವಾಗ ಬರ್ತಾರೆ ಸರ್. ಬಂದು ಹಾಗೆ ಹೇಳ್ತಾರೆ ಹೋಗ್ತಾರೆ, ಹಂಗೆ. ಆ ಟೈಮಲ್ಲಿ ಕೇಳ್ತೀರಿ ಯಾವಾಗ ಅಟ್ಲೀಸ್ಟ್ ಓಪನ್ ಮಾಡ್ತೀವಿ ಅಂತ ಹೇಳ್ರಿ ನಮಗೆ ಅಂತ ಕೇಳಿದ್ರೆ? ಅವ್ರು ಏನು ರೆಸ್ಪೆಕ್ಟ್ ಕೊಡೋದಿಲ್ಲ ಸರ್, ರೆಸ್ಪಾನ್ಸ್ ಮಾಡಲ್ಲ ನೀವು? ಮಾಡೋದಿಲ್ಲ. ಬ್ರದರ್, ಏನು ಹೇಳ್ತೀರಿ ನಿಮ್ಮ ಅಂಗನವಾಡಿ ಬಗ್ಗೆ? ಏನು ಹೇಳ್ಬೇಕು ಸರ್, ಅದು ಒಂದು 2-3 ವರ್ಷ ಆಯ್ತು ಸರ್ ಇದಕ್ಕೆ. ಅದೇನು ಒಳ್ಳೆ ಏನು ಸುದ್ದಿ ಇಲ್ಲ ಸರ್. ಅದೇನು ಒಳ್ಳೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಸರ್. ಒಳ್ಳೆ ಯಾರು ಕೇರೆ ಮಾಡ್ತಾಯಿಲ್ಲ ಈ ಕಡೆ ಸೈಡ್ ಸರ್. ಅಲ್ಲ, ಈಗ ನಾವು ಹಳೆ ಅಂಗನವಾಡಿ ಕಟ್ಟಡ ನೋಡಿದ್ವಿ, ಶಿಥಿಲಾವಸ್ಥೆಯಲ್ಲಿದೆ. ಅದು ಮಳೆಗಾಲ ಬಂತು ಅಂತಂದ್ರೆ ಬಹುಶಃ ಬೀಳ್ಬೋದು. ಸುಮಾರು 40-50 ಜನ ಮಕ್ಕಳಿರ್ತಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರಾಗೋ ಅಂತ? ಯಾರು ತೊಗೋಬೇಕು ಸರ್? ಅವರ ಪಂಚಾಯತಿ ಕರೋಡನ್ನ ತೊಗೋಬೇಕಾಯ್ತು ಸರ್. ಅವ್ರು ಏನೋ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. 2 ವರ್ಷ ಆಯಿತು. ಈಗ ಅವರು ಏನಾದ್ರು ಕೇಳಿದ್ರೆ ಈಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಇಷ್ಟೇ ಹೇಳ್ಬೋದು ಸರ್. 2 ವರ್ಷದಿಂದ ಇದೇ ಮಾತು 2 ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದಾರೆ ಸರ್ ಅವರು. ಅದು ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ಸುಮ್ಮನೆ. 2 ವರ್ಷ ಆಯಿತು ನಿಮ್ಮ ಅಂಗನವಾಡಿ ಕಟ್ಟಿ, ಇನ್ನು ಯಾವಾಗ ಓಪನ್ ಮಾಡ್ತಾರಂತೆ? ಅವ್ರು ಬರ್ತಾನೆ ಇಲ್ಲ ಸರ್. ಬಂದ್ರೆ ನಾವು ಏನಾರ ಮಾಡ್ಬೋದು ಸರ್. ನಾವು ಹೋದ್ರೆ ಅವರು ಬರ್ತಾ ಇಲ್ಲ. ಪಂಚಾಯತಿ ಅವ್ರನ್ನ ಕೇಳ್ತೀರಾ ನೀವು? ಅವ್ರು ಕೇಳಿದ್ರೆ ಮರ್ಯಾದೆನೇ ಇಲ್ಲ ಸರ್. ಅದರಲ್ಲಿ ಕೇಳಿ ಸಾಕಾಗೋಯ್ತು ಸರ್. ಅವ್ರು ಕೂಡ ಪಂಚಾಯತಿ ಅವರು ಸಾಕಾಗೋಯ್ತು ಸರ್. ಅವ್ರೊಬ್ರು ಬರ್ತಾ ಇಲ್ಲ. ಬಂದು ಏನಾದರೂ ಮಾತಾಡಿದ್ರೆ ಅವ್ರು ಕೂಡ ನಾವು ಏನಾದ್ರು ಮಾತಾಡ್ಬೋದು ಸರ್. ಅವ್ರು ಬರ್ತಾನೆ ಇಲ್ಲ ಇಲ್ಲಿ. ಎಷ್ಟು ಸತಿ ಕೇಳ್ತೀರಾ? ಪಂಚಾಯತ್ ಎಷ್ಟು ದಿನಕ್ಕೊಮ್ಮೆ ಹೋಗ್ತಿರ್ತೀರಿ? ಹೋಗ್ತಾ ಇರ್ತಾರೆ ಸರ್. ನಮ್ಮ ಜನ ಎಲ್ಲ ವಾರದಾಗ ಹೋಗ್ತಾ ಇರ್ತಾರೆ ಸರ್. ಹೋಗೋದು ಬರೋದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅವರು. ಸುಮ್ಮನೆ ನಾವೇ ಹೋಗ್ತಾ ಇರೋದು, ಕೇಳೋದು ಬರೋದು ಅಷ್ಟೇ ಸರ್. ನಮ್ಗೆ ಅವ್ರೇನು ಒಂದ್ಸಲ ಬಂದು 2 ವರ್ಷ ಆಯ್ತು ಸರ್, ಒಂದ್ಸಲ ಬಂದು ನೋಡಿಲ್ಲ ಅದನ್ನು. ಈ ಥರ ಆಗೈತಿ, ಈ ಥರ ಏನೋ ಮಾಡ್ಬೇಕಂತ. ಸುಮ್ಮನೆ ಹಂಗೆ ಬಿಲ್ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಮಾಡ್ತಾ ಇಲ್ಲ. ಏನು ಮಾಡ್ಬೇಕು ಅನ್ಕೊಂಡಿದ್ರೆ ನೆಕ್ಸ್ಟ್? ಏನಾದರೂ ಹಿಂಗೆ ಓಪನ್ ಮಾಡಿದೆ ಹಿಂಗೆ ಇಟ್ರ ಅಂತಂದ್ರೆ ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲರೂ? ಅದನ್ನೆಲ್ಲ ಅಭಿವೃದ್ಧಿ ಮಾಡೋಕ್ಕಂತ ಮಾಡಿದ್ವಿ ಸರ್. ಅವರು ಮಾಡಿದ್ರು. ಮಕ್ಕಳಿಗೆಲ್ಲ ಆಟ ಎಲ್ಲ ಆಡಲಿಕ್ಕೆಲ್ಲ ಕಾಂಪೌಂಡಿಂಗ್ ಉಂಟು ಮಾಡಲಿಕ್ಕೆ ಇದು ಮಾಡ್ತಾರೆ. ಮೂಲಭೂತ ಸೌಕರ್ಯಗಳೇ ಕೊಟ್ಟಿದ್ದಾರೆ. ಈ ನೀರಾಗಿರ್ಬೋದು, ರೋಡು, ಈ ಥರದ್ದೆಲ್ಲ ಇದೆಯಾ? ಮೂಲಭೂತ ಸೌಕರ್ಯದೇನು ತೊಂದರೆ ಇಲ್ಲ ಸರ್. ಇಂಥವೆಲ್ಲ ಈಗೇನದವಲ್ಲ ಅಂಗನವಾಡಿ ಇಂಥವಕ್ಕೆಲ್ಲ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್.
ಈಗ ಕಟ್ಟಡ ಐತಿ. ಈಗ ಮತ್ತೆ ಸ್ಕೂಲ್ ಹೆಂಗಿದೆ ಹೋಗ್ಲಿ? ನಿಮ್ಮೂರು ಸ್ಕೂಲ್ ಕರೆಕ್ಟ್ ಇದೆಯಾ? ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರೂ ಶಿಕ್ಷಕರ ಸಂಖ್ಯೆ ಒಬ್ಬರು ಅದಾರ ಸರ್ ನಮ್ಮೂರಾಗ ರೀ. ಅವ್ರನ್ನ 4 ಜನ ಗೆಸ್ಟ್ ಟೀಚರ್ ರೀ, ಒಬ್ರು ಗೌರ್ಮೆಂಟ್ ಟೀಚರ್ ಅದಾರ ಅಷ್ಟೇ ರೀ. ಎಷ್ಟು ಜನ ಮಕ್ಳಿದ್ದಾರೆ ಸ್ಕೂಲಲ್ಲಿ? 80 ಜನ ಮಕ್ಳು ಅದಾರ ರೀ. 80 ಜನಕ್ಕೆ ಒಬ್ಬರೇ ಟೀಚರ್ ಅದಾರ ರೀ. ಆದ್ರೆ ನಾವು ಎಷ್ಟೋ ಬಾರಿ ಎಲ್ಲ ಶಾಸಕರನ್ನ ಎಲ್ಲರನ್ನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರನ್ನ ಭೇಟಿಯಾಗಿವ್ರಿ. ಆದ್ರೆ ಮತ್ತೆ ಈಗೇನು ಅಂಗನವಾಡಿ ಪರಿಸ್ಥಿತಿ ಏನೈತ್ರಿ ಅದ ಪರಿಸ್ಥಿತಿ ನಮ್ಮ ಸ್ಕೂಲಿಗಿನ ಐತ್ರಿ. ಸ್ಕೂಲಿಗಿನ ಅದ ಪರಿಸ್ಥಿತಿ ರೀ. ಇಲ್ಲಿ ಕೇಳೋರು ಯಾರಿಲ್ರಿ. ಯಾಕಂತ ಕೇಳ್ರಿ, ಸುಮ್ನೆ ಏನು ಮಾಡಿದ್ರೂ ಸುಮ್ಮನೆ ನಾವು ಹೋದ್ಮ್ಯಾಗ ಹೇಳ್ತಾರ್ರಿ, ಕಳಿಸ್ಬಿಡ್ತಾರೆ. ನಮ್ದು ಇಷ್ಟ ಅನ್ನೋದು ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ, ಮತ್ತೇನಿಲ್ರಿ. ನಮ್ಮ ಊರಿನ ಇದನ್ನ ಹಿಂಗೈತ್ರಿ. ಕುಷ್ಟಗಿ ತಾಲೂಕಿನ ಕಡೆಹಳ್ಳಿ ರೀ ಇದು, ಕೊಪ್ಪಳ ಡಿಸ್ಟಿಕ್. ಹೆಂಗಾಗ್ಬಿಟ್ಟು ಅಂದ್ರೆ ಅಂಗನವಾಡಿ ಅಂದ್ರೆ ಅದನ್ನೂ ಅಭಿವೃದ್ಧಿ ಇಲ್ಲ. ಆ ಸ್ಕೂಲ್ ಅಂದ್ರೆ 89 ಮಕ್ಕಳು, ಅದಕ್ಕೂ ಟೀಚರ್ ಇಲ್ಲ. ಯಾಕೆ ಅಂತ ಇಷ್ಟೊಂದು ಇದು ಸ್ಕೂಲಲ್ಲಿ ನಮ್ಮ ಹಳ್ಳಿ ಒತ್ತಡದ ನಮ್ಮನ್ನು ಕೇರ್ ಮಾಡಗಲ್ರಿ. ಮತ್ತೇನ್ರಿ, ನಮಗೆ 30 ಕಿಲೋಮೀಟ್ರ್ ಆಗತ್ರಿ. ದಿನ ಬೆಳಗ್ಗೆ ಹೋಗೋಕಾನು ಆಗಲ್ರಿ ನಾವು ರೈತರಿಗೆ. ಹಂಗಾಗಿ ಹಿಂದಕ್ಕೆ ಬಿದ್ಕೊಂತ ಹೊಂಟ್ರ ನೋಡ್ರಿ. ಬರ್ತಾರೆ, ನಾವು ಹೋಗ್ರ ಆಮೇಲೆ ನಾವು ಕೇಳ್ದಾಗಿಟ್ಟು ಆಯ್ತು ಮಾಡಮ್ರಿ ಅಂತಾರೆ, ಕಳಿಸ್ತಾರೆ, ನಾವು ಬಂದ್ಬಿಡ್ತೀವಿ ರೀ. ಮತ್ತೇನು ಮಾಡೋಕ್ಕಾಗಲ್ರಿ ಅವ್ರಿಗೆ. ಏನು ಹೇಳ್ತೀರಿ ಸರ್? ಸ್ಕೂಲ್ ಪರಿಸ್ಥಿತಿ ಹಂಗೆ, ಅಂಗನವಾಡಿ ಪರಿಸ್ಥಿತಿ ಹಿಂಗೆ, ಏನು ನಿಮ್ಮೂರ ಬಗ್ಗೆ ಏನು ಹೇಳ್ತೀರಿ? ಹೇಳಕ್ಕೆ ಏನೈತಿ ಹಿಂಗೆಲ್ಲ ಹೇಳ್ತಾರೆ. ನಮ್ಮ ಶಿಕ್ಷಕರಿಲ್ಲ ಮತ್ತು ಹುಡುಗರು ಇದ್ರು ಮತ್ತು ಇದೈತಿ, ಆ ಸಾಲಿನ ಕಲ್ಸಕ್ಕೂ ಅದು ಸಾಲಿನ ಸರಿ ಇಲ್ಲ. ಅದು ಏನೋ ಒಂದು ಮಾಡಿ ಇಲ್ಲಿ ಮಾಡೋಕಂತ ಮಾಡ್ಯಾರ. ಇದು ಪೇಮೆಂಟ್ ಇಲ್ಲ ಸಲ ಮತ್ತು ಅವ್ರು ಮಾಡ್ಬೇಕಂತ ಅಂತಾರೆ. ಪೇಮೆಂಟ್ ಆಗ್ಲಾರ್ದಕ್ಕೆ ಮತ್ತೆ ಒಂದು ನಿಲ್ಸೈತಿ ಆಟೋ. ಇದು ಪೇಮೆಂಟ್ ಆದ ಮರುದಿನ ಸಾಲ್ವ್ ಮಾಡ್ತಾರೆ ಅಂತೇಳಿ ಹಂಗೆ ಯಾವಾಗ ಆಗುತ್ತಂತ ಪೇಮೆಂಟು? ಯಾವಾಗ ಪಂಚಾಯತಿ ಯಾವಾಗ ಮಾಡ್ತಾರೆ ಅವಾಗ ಮಾಡಿದ ಒಂದು ತಿಂಗಳ ಪತ್ತಿಗೆ ಅದು ಇದಾಗುತ್ತೆ ರೀ. ಮತ್ತು ಅಲ್ಲಿವರೆಗೆ ಮಾಡೋಕ್ಕಾಗಲ್ಲ ಸರ್. ಈಗ ಆಯಿತು, ಈಗ ಒಂದು ತುಂಬ ಸಮಸ್ಯೆಗಳಂದರೆ ಎಜುಕೇಷನ್ ರಿಲೇಟೆಡ್ ಆಗಿ ನಿಮ್ಮ ಊರಲ್ಲಿ ತುಂಬ ಸಮಸ್ಯೆ. ಯಾಕಂದರೆ ಪುಟ್ ಮಕ್ಕಳಿಂದ ಈಗಲಿಂದ ತಾನೇ ಅವ್ರಿಗೆ ಉತ್ತೇಜನ ಕೊಟ್ಟರೆ ಮುಂದಿನ ದಿನಗಳು ಫಸ್ಟ್ ಬುನಾದಿನೇ ಸರಿಗಿಲ್ಲ. ಈಗ ಮಕ್ಕಳಿಗೆ ಹಾಕಿಕೊಡೋರಪ್ಪ ಇಲ್ಲ ಫಸ್ಟ್ ನಮ್ಮ ಸ್ಕೂಲ್ನಾಗ್ರಿ ಹಾಕಿಕೊಟ್ಟಿಲ್ಲ ಅಂದ್ರೆ ಮುಂದೆ ಏನು ಬರೋಕ್ಕಾಗುತ್ತೆ, ಏನು ಓದೋಕ್ಕಾಗುತ್ತೆ ಹೇಳ್ರಿ? ಇರೋದು ಒಬ್ಬ ಮಾಸ್ಟ್ರ್ ಅದು ಬರ್ತಾನೆ 10-11 ಗಂಟೆಗೆ ಬರ್ತಾನೆ. ಅದು ಬಂದು ಮಕ್ಳು ಪಾಠ ಹೇಳತ್ಲೆ ಅಷ್ಟೇ ಕತೆ. 1ನೇ ಕ್ಲಾಸು 2ನೇ ಕ್ಲಾಸಿಗೆ ಈಗ ಹೋಗಿ ಸ್ಕೂಲಿಗೆ ಹೋಗಿ ಬರೋಕ್ಕೆ ಬರಲ್ಲ ಹುಡುಗರಿಗೆ. ಆ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಅದಕ್ಕೆ ಮತ್ತು ಯಾರು ಎಲ್ಲಲ್ಲಿ ನಾವು ಸರ ಎಷ್ಟು ಸಾರಿ ನಾವು ವಿವೋ ಆಫೀಸಿಗೆ ಹೋಗಿ ಅಲ್ದಿವಿ ಅಂದ್ರೆ ಸರ್, ಗಾಡಿ ವೆಹಿಕಲ್ಗಳನ್ನು ಬಾಡಿ ತಗೊಂಡು ಕಾಯ್ಸಿ ಹೋಗಿ ಬಂದ್ವಿ ಅಂದ್ರೆ ಅವ್ರಿಗೆ ಏನು ಟೀಚರ್ಸ್ ಇಲ್ಲ, ನಾವು ಇಲ್ಲಿದ್ದೆ ಕೊಡೋಣ ಅಂತಾರೆ ಅವ್ರು. ಟೀಚರ್ಸ್ನೇ ತಗೊಂಡಿಲ್ಲ, ನಾವಿಲ್ಲದೆ ಕೊಡೋಣ, ಇರೋ ಅತಿಥಿ ಶಿಕ್ಷಕರ ಮ್ಯಾಗನ ಕಂಟಿನ್ಯೂ ಮಾಡ್ಕೇರಿ ಹೋಗ್ರಿ ಅಂತಾರೆ ಅವ್ರು. ಹೋಗ್ಲಿ, ಅಂಗನವಾಡಿ ಎಲ್ಲಾದರೂ ಆ ಮಕ್ಕಳು ನೋಡ್ಕೊಳಕ್ಕೆ ಯಾರಾದರೂ ಇದ್ದಾರೆ ಅಥವಾ ಅದೂ ಇದ್ದಾರೆ ಸರ್? ಇದ್ದಾರೆ. ಅದಕ್ಕೊಬ್ಬರು ಟೀಚರ್, ಅದಕ್ಕೊಬ್ಬರು ಆಯಾ ಇದ್ದಾರೆ. ಅದೇನು ಇಲ್ಲ, ಓಕೆ, ಅವ್ರು ಏನು ಅವ್ರದ್ದು ಕಡೆಯಿಂದ ತೊಂದರೆ ಇಲ್ಲ ಸರ್. ಬಟ್ ಅದು ಅಂಗನವಾಡಿ ರೂಮ್ ಚೆನ್ನಾಗಿಲ್ಲ ಅಷ್ಟೇ. ಅದು ಇದೆಲ್ಲ ಮಕ್ಕಳಿಗೆ ಆಡೋಕೆ ಗಿಡಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಮಾಡ್ಯಾರ ಸರ್, ಪ್ರಯತ್ನ ಪಟ್ಟು ಊರಿನವರೆಲ್ಲ ಸೇರಿ. ಬಟ್ ಅದನ್ನು ಪೇಮೆಂಟ್ ಇವತ್ತು ಆದ್ರೆ ನಾಳೆನೇ ಅವರು ಬಿಟ್ಟು ಕೊಟ್ಬಿಡ್ತಾರೆ. ಅದಕ್ಕೇನು ಮಕ್ಳು ಯಾರು ಹೊರಗಡೆನೂ ಬರಲ್ಲ ಅಂತಲ್ಲ ಆಟ ಆಡ್ಕೊಳಕ್ಕೆ ಅಲ್ಲಿ ರೋಡಲ್ಲಿ? ಯಾಕಂದ್ರೆ ದಾರಿಯಾಗ ವಾಹನಗಳು ಅಡ್ಡಾಡ್ತಾವಲ್ರಿ. ಈ ವಾಹನಗಳು ಅಡ್ಡಾಡಿದ ಬಗನ ಅಡ್ಡ ಬಂದಾಗ ಕಲಸ ಆಗ್ಬಿಡ್ತಾವೆ ಹುಡ್ರು. ಹಂಗಾಗಿ ಹುಡ್ರನ್ನ ಬಿಡೋವಲ್ರು. ಇಲ್ಲಿ ಆದ್ರಪ್ಪ ಅಂದ್ರೆ ಈ ಕಂಪೌಂಡ್ ಆತಪ್ಪ ಒಳಗೆ ಆಡ್ಬಿಡ್ತಾವೆ ಹುಡ್ರು. ಏನು ತಿಪ್ಪಲಿಲ್ಲ ಅವಕ್ಕೆ. ಮತ್ತೆ ಅಲ್ಲಿ ಏನೈತಿ ಇಲ್ಲಿ ಬೈಲಿ ಅಲ್ಲಿ. ಹಂಗಾಗಿ ಈಗ ಐತ್ರಿ. ಅದು ಏನು ಹೇಳ್ತೀರಾ ಕೊನೆಗೆ? ಇಷ್ಟೆಲ್ಲ ಸಮಸ್ಯೆಗಳಿದೆ, ಅಧಿಕಾರಿಗಳಿಗೆ ಏನು ಹೇಳ್ತೀರಾ ನೀವು? ಅವರು ಬಿಲ್ ಮಾಡತನ ಅದು ಓಪನಿಂಗ್ ಇಲ್ಲ ಸರ್. ಅಧಿಕಾರಿಗಳಿಗೆ ಏನಂತ ಹೇಳ್ಬೇಕು ಸರ್? ಅವರೇ ತಿಳ್ಕೊಂಡು ಬಿಲ್ ಮಾಡ್ಬೇಕು ಸರ್. ಅವರಲ್ಲಿದೆ ಎಲ್ಲ, ಅವರಿಗೆ ಬಿಲ್ ಮಾಡಿದರೆ ಅದು ಓಪನಿಂಗ್ ಆಗುತ್ತೆ ಸರ್. ಇಲ್ಲಾಂದ್ರೆ ಇಷ್ಟೇ, ಮತ್ತು ಅದು ಬಿಲ್ಡಿಂಗ್ ಕಡಿಸಿದ್ದು ಬಿದ್ದೋಗುತ್ತೆ ಸರ್. ಸರ್ ಈಗ ಕೊನೆಯದಾಗಿ ಸರ್, ಈಗ ನಿಮ್ಮ ಈ ಒಂದು ಸಮಸ್ಯೆಗಳ ಬಗೆಹರಿದಿಲ್ಲ ಅಂತಂದರೆ ನೆಕ್ಸ್ಟು ಊರಿನ ಗ್ರಾಮಸ್ಥರಾಗಿ ಸುಮಾರು 1,100 ಜನ ಇದ್ದೀರಾ ಅಂತಿದ್ದೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್ ಕೊನೆಯದಾಗಿ? ಅದನ್ನು ಏನು ಮಾಡೋಕ್ಕಂತ ಊರಾಗ ಮತ್ತು ಹಿರಿಯರು ದೊಡ್ಡವ್ರು ಅದಾರ, ಅದನ್ನು ತೀರ್ಮಾನ ತೊಗೋಬೇಕ್ರಿ. ಈಗ ನಾವೇ ದೊಡ್ಡವರಲ್ಲ, ದೊಡ್ಡವ್ರು ಇದ್ದಾರೆ ಸರ್. ಅವ್ರಿಗೆ ಎಲ್ಲ ಗೊತ್ತಿದ್ದೇ ಐತೆ ಸರ್ ಎಲ್ಲ ಸಮಸ್ಯೆ ಏನೈತೆ ಅಂತ. ಬಟ್ ಅವರು ಅದನ್ನು ಸರಿಪಡಿಸಿದ್ರೆ ಮಾತ್ರ ಸರಿ ಹೋಗುತ್ತೆ ಹೊರತು ನಾವು ಓಡಾಡಿದ್ರೆ ಆಗೋದಲ್ಲ ಸರ್. ಅದು ಈಗ ನಮ್ಗೆ ಏನಂದ್ಬಿಡ್ತಾರೆ, ನಮ್ಗೆ ಯಾವ ಹುಡುಗರು ಏನು ತಿಳಿಯಲ್ಲ ಮಾಡ್ತಾ ಅಂದ್ಬಿಡ್ತಾರೆ ಸರ್. ಈಗ ನಾವೇನು ಮಾಡೋಕೆ ಹೋದ್ರೆ ಅವ್ರು ಅಂತ ತಿಳ್ಕೊಂಡು ಅವರೇ ಓಡಾಡಿ ಏನೋ ಮಾಡಿದ್ರೆ ಆಗುತ್ತೆ ಸರ್. ಬಟ್ ಓಡಾಡೋರೇ ಇಲ್ಲ, ಇಲ್ಲಿ ಯಾರು ಓಡಾಡಲ್ಲ. ಇಲ್ಲ, ಸುಮ್ಮನೆ ಈಗ ಏನ್ರಿ ಅದನ್ನು ಕಟ್ಟಿಸಿದಾರ ಅವರೇ ಓಡಾಡ್ಬೇಕು ಅಷ್ಟೇ, ಬೇರೆದವ್ರು ಯಾರು ಓಡಾಡೋಕ್ಕಿಲ್ಲ. ಓಕೆ, ನೀವೇನು ಹೇಳ್ತೀರಿ ಸರ್ ಕೊನೆಯದಾಗಿ? ಏನು ಸರ್, ನಮ್ಮ ಶಿಕ್ಷಣದಿಂದ ವಂಚಿತ ಆಗೈತೆ ರೀ ನಮ್ದು. ಆದ್ರೆ ಈಗ ಮೇನ್ ಅಂಗನವಾಡಿಲಿಂತನ ಶಿಕ್ಷಣ ಬಗ್ಗೆನ ಇದಿಲ್ಲ ರೀ ನಮ್ಮ ಊರಾಗ ರೀ. ಈಗ ಅಂಗನವಾಡಿನೇ ಇಲ್ಲ ಅಂದ್ರೆ ಮತ್ತೆ ಈಗ ನಮ್ಮ ಊರಾಗ ಅಂಕ್ರೆ ನೌಕರಿದಾರ ಯಾರು ಇಲ್ಲ ರೀ ನಮ್ಮ ಊರಾಗ. ಮೊದಲು ಇವತ್ತಿಂತ ಅಲ್ರಿ ಇದು. ನಮ್ಮ ಕೊಪ್ಪಳ ಡಿಸ್ಟಿಕ್ಕಿಗಿನ ಕೊನೆಹಳ್ಳಿ, ಕುಷ್ಟಗಿ ತಾಲೂಕಿನ ಕೊನೆಹಳ್ಳಿ ಇದು.
ಒಟ್ಟು ಎಜುಕೇಟೆಡ್ ಇರೋರು ಯಾರು ಇಲ್ರಿ ನಮ್ಮೂರಾಗ. ಸುಮ್ಮನೆ ಅಲ್ಪ ಸ್ವಲ್ಪ 8ನೇ ತರಗತಿ 10ನೇ ತರಗತಿ ಅದು ಈ ಓದಕ್ಕೆ ಬಂದ್ರೆ ಏನಾರು ಮುಂದೆ ಹೋಗ್ಬೋದು ರೀ. ಅದು ಓದಕ್ಕೆ ಇಲ್ಲಾಂದ್ರೆ ಶಿಕ್ಷಣ ಇಲ್ಲಾಂದ್ರೆ ಮತ್ತೆ ಮುಂದೆ ಹೋಗೋಕೆ ಏನೈತಿ ಹೇಳ್ರಿ. ಕುರಿನೋ ದನನೋ ಈಗ ಏನೈತಿ ರೀ ನಮ್ಮೂರಾಗ ಗೌಂಡಿ ಕೆಲಸ ಅಂತಾರಲ್ರಿ ಅಂತ ಮನೆ ಕಟ್ಟೋಕೆ ಇಂಥಕ್ಕ ಜಾಸ್ತಿ ಹುಡ್ರು ಇದಾಗ್ಬಿಟ್ಟವ್ರಿ. ಮಂಗಳೂರು ಇಂಥ ಹೋಗೋದ್ರಿ. ಅದಕ್ಕೆ ಅವ್ಯವಸ್ಥೆಯಿಂದಾನೇ ಈ ರೀತಿಯಾಗಿ ಆಗ್ತಿದ್ಯಾ ಅಂತ ಈ ಸ್ಥಿತಿ ಆಗೈತೆ ರೀ ನಮ್ಮೂರ ಪರಿಸ್ಥಿತಿ ರೀ. ಬೇರೆ ಊರ ಪರಿಸ್ಥಿತಿ ಹೆಂಗೆ ಗೊತ್ತಿಲ್ಲ ರೀ. ನಮ್ಮೂರಾಗ ಮಾತ್ರ ಎಜುಕೇಟೆಡ್ ಯಾರು ಇಲ್ರಿ. ಸುಮ್ಮನೆ ಅಧಿಕಾರಿಗಳು ಮತ್ತು ಅವ್ರು ಏನು ಹೇಳ್ತಾರೆ ಹಂಗಾರೆ ನಾವು ಪೂರ್ತಿ ಇದ್ದಿದ್ರಿ ಏನಾರು ಹೇಳ್ಬೋದು ರೀ. ಅವ್ರು ಅಧಿಕಾರಿಗಳು ಹೇಳಿದ್ದು ಕೇಳಿದ್ರೆ ಸುಮ್ಮನೆ ಬಂದು ಮನೆಗೆ ಕುಂತ್ಬಿಡ್ದು. ಇದೇ ಪರಿಸ್ಥಿತಿ ಐತೆ ನಮಗೆ. ಓಕೆ, ಕೇಳಿದ್ರಲ್ಲ, ಇದು ಕಿಡದೂರಿನ ಗ್ರಾಮಸ್ಥರ ಮಾತು. ಅಂಗನವಾಡಿ ಕೇಂದ್ರವನ್ನು ಕಟ್ಟಿ 2 ವರ್ಷ ಆಯಿತು, ಇದುವರೆಗೂ ಕೂಡ ಉದ್ಘಾಟನೆಯನ್ನು ಮಾಡಿಲ್ಲ. ಇರೋದೊಂದು ಸರ್ಕಾರಿ ಶಾಲೆ ಇದೆ, 80 ಜನ ಮಕ್ಕಳಿದ್ದಾರೆ, ಕೇವಲ ಒಬ್ಬ ಟೀಚರ್ ಮಾತ್ರ ಇದ್ದಾರೆ. ಎಲ್ಲೋ ಒಂದು ರೀತಿ ನಮ್ಮ ಊರು ಶಿಕ್ಷಣದಿಂದ ವಂಚಿತ ಆಗೋದಕ್ಕೆ ಇದೆಲ್ಲವೂ ಕೂಡ ಅಷ್ಟೇ ಕಾರಣ ಅನ್ನುವಂಥ ಒಂದು ಆಕ್ರೋಶದ ಮಾತನ್ನು ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಒತ್ತೇನಾದರೂ ಸರ್ಕಾರ ಕೊಟ್ಟಿಲ್ಲ ಅಂತಂದರೆ ಊರಿನ ಗ್ರಾಮಸ್ಥರು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.